ದುಡ್ಡು ನನಗೆ ಎಷ್ಟು ಬಂದೈತೆ ಅನ್ನೋದು ಹೇಳ್ತೀನಿ. ಫಸ್ಟ್ ಪೇಮೆಂಟ್ ಬಂದು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ್ರಿ. ಸೊ ನೋಡಿರಿ ಫ್ರೆಂಡ್ಸ್, ಯೂಟ್ಯೂಬ್ ದುಡ್ಡು ಬಂದೈತಿ. ಯೂಟ್ಯೂಬ್ ದುಡ್ಡು ಬಂದಮೇಲೆ ಎಲ್ರಿಗೂ ಏನಾದರೂ ಕೊಡಿಸ್ಲೇಬೇಕಲ್ಲ. ಸೊ ಎಲ್ರಿಗೂ ನನ್ನ ಪರವಾಗಿ ಏನಾದರೂ ಖುಷಿಯಿಂದ ಏನಾದರೂ ಹಂಚಬೇಕಲ್ಲ ಅಂತಂದು ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅನ್ನೋಂಥ ಈ ವಿಡಿಯೋ ನೋಡಿರಿ ಫ್ರೆಂಡ್ಸ್. ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ, ಗೊತ್ತಾಗುತ್ತೆ. ಯಾಕಂದರೆ ಈ ಯೂಟ್ಯೂಬ್ ದುಡ್ಡಿಂದ ಸೊ ನನ್ನ ಫಸ್ಟ್ ಪೇಮೆಂಟ್ ಒಳಗೆ ನಾನು ನನ್ನ ಮಕ್ಕಳಿಗೆ, ಆಮೇಲೆ ನಮ್ಮ ತಂಗಿ ಮಕ್ಕಳ ಕಡೆ, ಆಮೇಲೆ ನಮ್ಮ ಲಾಲ ಕಡೆ ಹೋಗಿ ಬರ್ಬೇಕಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಏನೋ ಅಂತ ನೋಡೋಣ್ರಿ. ಹಂಗೆ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಸೊ ಈ ಫಸ್ಟ್ ಪೇಮೆಂಟ್ ಒಳಗೆ ಫಸ್ಟ್ ಮನೆಯವ್ರಿಗೆ ಇದು ಮಾಡಿಕೊಂಡು, ಆಮೇಲೆ ದೇವ್ರ ಇದು ಮಾಡಿಕೊಂಡು ಸೆಕೆಂಡ್ ಮನೆಯವ್ರಿಗೆ ಆಮೇಲೆ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡ್ತೀನಿ. ನೋಡಿರಿ ಫ್ರೆಂಡ್ಸ್, ಗೊತ್ತಾಗತ್ತಾ. ಮುಂದೆ ವಿಡಿಯೋ ನೋಡಿ ಹೆಂಗಿದೆ ಅನ್ನೋದು. ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಚಾನಲ್ ಇದು ಆಗಿರಲಿಲ್ಲ ರೀ, ಮಾನಿಟೈಸ್ ಆಗಿರಲಿಲ್ಲ. ಆವಾಗಲೇ ನಾನು ಅಂದ್ಕೊಂಡಿದ್ದೆ ನಾನು ಏನಾರು ಮಾಡಬೇಕು. ನಾನು ಈ ದುಡ್ಡಿಲ್ಲೇ ಫಸ್ಟ್ ಪೇಮೆಂಟ್ದಾಗ ನಾನು ಏನಾರು ಒಂದು ದೇವ್ರಿಗೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆ ದೇವ್ರು ನೋಡ್ರಿ ಚಲೋ ರಂಜಾನ್ ಹಬ್ಬದಾಗ ನನಗೆ ಯೂಟ್ಯೂಬ್ ಪೇಮೆಂಟ್ ಬರೋ ಹಂಗೆ ಮಾಡ್ದೆ. ಈ ಯೂಟ್ಯೂಬ್ ದುಡ್ಡು ನನಗೆ ಎಷ್ಟು ಬಂದೈತೆ ಅನ್ನೋದು ಹೇಳ್ತೀನಿ. ಜಾಸ್ತಿ ಹೇಳ್ಕೊಂತ ಹೋದ್ರೆ ನಿಮಗೂ ಕೂಡ ಬೇಸರ ಆಗ್ತೈತಿ. ಸೊ ನೋಡಿರಿ ಫ್ರೆಂಡ್ಸ್, ಈ ದುಡ್ಡನ್ನ ತೋರಿಸ್ತೀನಿ ಎಷ್ಟು ಏನು ಅನ್ನೋದು. ನಿಜ 23ನೇ ತಾರೀಕಿಗೆ ಬಂದೈತ್ರಿ ನನಗೆ ಈ ದುಡ್ಡು. ಖುಷಿ ಆಯಿತು ಸಿಕ್ಕಾಪಟ್ಟೆ. ಒಂದು ಕಡೆ ದುಃಖ, ಒಂದು ಕಡೆ ಖುಷಿ. ನೋಡ್ರಿ, ಇಷ್ಟು ನಾನು ಈ ದುಡ್ಡನ್ನ ಹಿಡಿಬೇಕಪ್ಪ ಅಂದ್ರೆ ಅದು ನಿಮ್ಗಳ ಸಪೋರ್ಟು, ನಿಮ್ಗಳ ಆಶೀರ್ವಾದ ಇಲ್ಲರೆ. ಆಮೇಲೆ ಹೀಗೆ ನೀವು ಜಾಸ್ತಿ ನಂಗೆ ಸಪೋರ್ಟ್ ಮಾಡಿರಿ. ನಿಮ್ಗಳ ಸಪೋರ್ಟ್ ಇದ್ದರೆ ನಾನು ನಿನ್ಮೇಲೆ ನಾನು ಈ 3 ವರ್ಷದಾಗ ತೊಗೊಂಡಿದ್ದು ದುಡ್ಡನ್ನ ನಾನು ತಿಂಗಳ ತೊಗೊಳ್ಳೋ ಹಂಗೆ ನನಗೆ ನೀವು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಯಾಕಂದ್ರೆ ನಾವು ಭಾಳ ಬಟ್ರು ರೀ, ಮಕ್ಕಳ ಮರಿನ ಅಲ್ಲೆಲ್ಲ ಎಲ್ಲೋ ಬಿಟ್ಟು ನಾನು ಇಲ್ಲಿ ದುಡಿಯಾಕತ್ತೀನಿ. ನನಗೊಂದು ಆಸೆ, ಏನಾದರೂ ನನಗೆ ನನ್ನ ಮಕ್ಕಳನ್ನ ನಾನು ಇಲ್ಲೇ ನನ್ನ ಕಡೆನೇ ಇರಿಸ್ಕೊಂಡು ನಾನು ಓದಿಸ್ಬೇಕು ಚಲೋತ್ನಾಗ. ನಾನು ಏನಾರು ಒಂದು ಸಾಧನೆ ಮಾಡ್ಬೇಕು ಅನ್ನೋದೇ ನಂಗೆ ಭಾಳ ಚಲೋ ಐತ್ರಿ. ಸೊ ಹಂಗೆ ಇದನ್ನು ಪೇಮೆಂಟ ನಾನು ಹೇಳ್ತೇನೆ ರೀ. ಎದ್ರಾಗ ಒಂದು ಈ ವಸ್ತು ಒಳಗೆ ನಾನು ಹಾಕಿ ಹೇಳ್ತೇನೆ ರೀ. ಯಾಕಂದ್ರೆ ಇದನ್ನು ನಾವು ಹಂಗೆ ಪೇಮೆಂಟ್ ಇಷ್ಟು ಬಂದೈತೆ ಅಂತಂದು ನಾವು ಇದನ್ನು ರಿವೀಲ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅದು ಏನ್ರಿಪ್ಪ, ಯೂಟ್ಯೂಬ್ ಟರ್ಮ್ ಆ್ಯಂಡ್ ಕಂಡೀಷನ್ ಪ್ರಕಾರ ನಾವು ಯಾವುದೇ ರೀತಿ ಇದನ್ನು ಯೂಟ್ಯೂಬ್ ಪೇಮೆಂಟ್ ಇಷ್ಟು ಬಂದೈತೆ ಅಂತಂದು ಹೇಳೋ ಹಂಗಿಲ್ಲ ರೀ. ಅದ್ರ ಸಂಬಂಧ ನಾನು ಇದರ 2,000 ರೂಪಾಯಿದ್ದು ಹೇಳ್ತೇನೆ ರೀ. ಸೊ 2,000 ರೂಪಾಯಿದು ಲೆಕ್ಕ ಹೇಳ್ತೀನಿ. ನಾನು 2,000 ರೂಪಾಯಿದ್ದು ಒಂದು ಡ್ರೆಸ್ ಆಗಲಿ, ಒಂದು ಸೀರೆ ಆಗಲಿ, ಅದನ್ನು 2,000 ರೂಪಾಯಿದು 5 ಸೀರೆ ತೊಗೊಳೋ ಅಷ್ಟು ನಂಗೆ ಇದು ದುಡ್ಡು ಫಸ್ಟ್ ಪೇಮೆಂಟ್ ಬಂದೈತ್ರಿ ನಂಗೆ. ಯಾವಾಗಲೂ ನನ್ನ ಜೀವನನೇ ಹಿಂಗೆ ಆಗಿದೆ ನೋಡ್ರಿ. ಸೊ ಆದರೂ ಹೆಂಗೋ ಟ್ಯಾಕ್ಸ್ ಫಾರ್ಮ್ ತುಂಬಿಕೊಂಡು ಅಂತೂ ಇಂತೂ ಫಸ್ಟ್ ಪೇಮೆಂಟ್ ತೊಗೊಂಡೆ. ನನ್ನ ಜೀವನದ ಫಸ್ಟ್ ಮೆಟ್ಲನ ಹತ್ತಿದೆ ಯೂಟ್ಯೂಬ್ ಒಳಗೆ ನಾನೇ. ಎಲ್ಲರೂ ಆಶೀರ್ವಾದ ಮಾಡಿರಿ. ಏನು ಮಾತಾಡ್ಬೇಕು ಅನ್ನೋದು ತಿಳಿತಾ ಇಲ್ಲ. ನಿಜ ಎಷ್ಟು ಖುಷಿ ಆಗ್ತಾಯಿದೆ ಅಪ್ಪ ಅಂದ್ರೆ ಏನು ಮಾಡ್ಕೊಳಕ್ಕಾಗ್ತಿಲ್ಲ ರೀ. ಮನ್ಯಾಗ ಎಲ್ಲರೂ ಖುಷಿಯಾಗಿದ್ದಾರೆ ಈ ವಿಷಯ ಕೇಳಿ. ನಿಜವಾಗ್ಲೂ ಅಂತ ನನಗೆ ಶಾಕ್ ಕೊಡಾಕತ್ತಾರೆ ಅವರು. ಅವ್ರಿಗೆ ಹೇಳಾಕತ್ತೀನಿ ಖುಷಿ ಸರ್ಪ್ರೈಸ್ ಆಗಿ. ಅವ್ರು ನನಗೆ ಶಾಕಿಂಗ್ ನ್ಯೂಸ್ ಕೊಡಾಕತ್ತಾರೆ. ಹೌದಾ ನಿಜವಾಗ್ಲ? ಬಿಡವಾ ಎಲ್ಲಿ ಬಿಡ ಅಂತಂದು ಈ ಥರ. ನಿಮ್ಗೆ ಎಷ್ಟು ಖುಷಿಯಾಗಿದೆ ಅನ್ನೋದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ನೀವು ಖುಷಿ ಪಟ್ಟಿರೋ ಇಲ್ಲವೋ ಅನ್ನೋದು. ಸೊ ನೋಡಿರಿ, ಇವತ್ತಿಂದ ಈ ವಿಡಿಯೋನ ಏನು ಮಾಡಾಕತ್ತೀನಿ. ಹಾಗಾಗಿ ಯೂಟ್ಯೂಬ್ ದುಡ್ಡಿಂದ ನಾನು ಏನು ಮಾಡ್ತೀನಿ ಏನಿಲ್ಲ ಅನ್ನೋದು ನಿಮಗೆ ಈ ಮುಂದಿನ ವೀಡಿಯೋದಾಗ ಹೇಳ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಇದರಿಂದ ನಾನು ಏನೋ ಒಂದು ಕನಸು ಇಟ್ಕೊಂಡೀನಿ, ಏನೋ ಮಾಡಬೇಕಪ್ಪ ಅನ್ನೋದು ನಂದು ಇದ್ರ ಒಳಗೆ ಇಲ್ಲರಿ. ನನ್ನ ಯೂಟ್ಯೂಬ್ ಮೋನೋ ಆದಾಗಿಂದನೂ ನಾನು ಏನೋ ಒಂದು ಮಾಡಬೇಕಪ್ಪ ನನ್ನ ಜೀವನದೊಳಗೆ. ನಾನು ಫಸ್ಟ್ ಪೇಮೆಂಟ್ ಒಳಗೆ ಏನಾರು ಒಂದು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತೈತೆ ಅನ್ನೋದು ನನಗೊಂದು ನಂಬಿಕೆ ಐತ್ರಿ.
ಯಾಕಂದ್ರೆ ನನಗೆ 1 ರೂಪಾಯಿನೂ ಉಳಿಲಿಲ್ಲ ಅಂದ್ರೂ ನಾನು ಏನಾರು ಮಾಡ್ಬೇಕು ಅನ್ನೋದು ಅಷ್ಟೇ ನನಗೆ ಇದ್ದಿದ್ದು. ಇವತ್ತಿನ ದಿನಕ್ಕೂ ನಾನು ಅದೇ ಮಾತು ಇಟ್ಕೊಂಡಿದ್ದಾರೆ, ಅದನ್ನು ನಾನು ಪಾಲಿಸಲೇಬೇಕು ಅದನ್ನು. ಸೊ ಅದ್ರ ಸಂಬಂಧ ನಾನು ಏನು ಮಾಡ್ತೀನಿ ಎಂತ ಮಾಡ್ತೇನೆ ಅನ್ನೋದು ಈ ಮುಂದಿನ ವಿಡಿಯೋ ನೀವು ನೋಡಿರಿ, ಹಂಗೆ ಸ್ಕಿಪ್ ಮಾಡಲಾರ್ದಂಗೆ ಗೊತ್ತಾಗ್ತೈತಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಸೊ ಸಪೋರ್ಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡೋಕ್ಕೆ ಹೇಳ್ರಿ. ಸರಿ, ನಮ್ಮ ಮನೆಯವ್ರು ಬಂದಾರ, ಹೇಳಿ ಬರ್ರಿ, ದುಡ್ಡು ಬಗ್ಗೆ ನಮ್ಮ ಮನೆಯವ್ರು ಬರಂಗಿಲ್ಲ ರೀ, ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಅಮ್ಮ ಹೊರಗೆ ಕುಂತಿದ್ದಾರೆ, ಬಾಬಾ ಅಂತ ಕರೆದ್ರೂ ಹೋಗಲೇ ಇಲ್ಲ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿಂದ ಈ ವಿಡಿಯೋನ ಎಂಡ್ ಮಾಡಾಕತ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಜೋರಾಗಿ ಇನ್ನೊಂದು ಸಲ ಹೇಳ್ತೀನಿ ರೀ, ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ರಿವೀಲ್ ಆಯಿತು, ಹಾಗೆ ಖುಷಿ ಆಯಿತು, ಒಂದು ಕಡೆ ದುಃಖ ಆಯಿತು. ನೋಡ್ರಿ, ನಾನು ಇಷ್ಟು ದುಡ್ಡು ನಾನು ಹಿಡಿಬೇಕಪ್ಪ ಅಂದ್ರೆ ಅದು ನಿಮ್ಮಿಂದನೇ ಸಾಧ್ಯ. ಹಾಗೆ ನಮ್ಮ ಮನ್ಯಾನವ್ರ ಸಪೋರ್ಟು ಜಾಸ್ತಿ, ನಂಗೆ ನನ್ನ ಗಂಡನ ಸಪೋರ್ಟ್ ಭಾಳ ಐತಿ. ನಮ್ಮ ಮನ್ಯಾಗ ಯಾರು ಸಪೋರ್ಟ್ ಇರಲಿಲ್ಲ ರೀ. ನಮ್ಮಮ್ಮನೂ ಬೈತಿದ್ರಿ. ಇತ್ತೀಚೆಗೆ ಯಾಕೋ ಅವರು ಎಲ್ಲರೂ ನಂಗೆ ಬೈಯೋದು ನೋಡಿ ಅವ್ರು ನಂಗೆ ಸಪೋರ್ಟ್ ಮಾಡೋಕೆ ನಿಂತ್ಕೊಂಡ್ರು. ಸೊ ನಮ್ಮ ಮನ್ಯಾಗ ಎಲ್ಲರೂ ಸಪೋರ್ಟ್ ಮಾಡಿದ್ರು ಫ್ರೆಂಡ್ಸ. ನಿಮ್ಮ ಋಣ ನಾನು ಯಾವತ್ತೂ ಮರೆಯಂಗಿಲ್ಲ. ಹೀಗೆ ನನಗೆ ಸಪೋರ್ಟ್ ಮಾಡಿರಿ ಜಾಸ್ತಿ. 2,000 ರೂಪಾಯ್ದು 5 ಸೀರೆ, ನಾವು 5 ಸೀರೆನ ತೊಗೋಬೇಕು ನೋಡ್ರಿ. ಇದನ್ನು ದುಡ್ಡು ಎಷ್ಟು ಬಂದೈತೆ ಅನ್ನೋದು ನಾನು ಇವತ್ತಿಂದ ಈ ವಿಡಿಯೋದಾಗ ರಿವೀಲ್ ಮಾಡಿದೆ. ಸೊ ಹಾಗೆ ಲೇಟ್ ಆಗೈತಿ ಈ ವಿಡಿಯೋ ಬರೋದು, ಸಾರಿ ಫ್ರೆಂಡ್ಸ್. ಮತ್ತು ಇದು ದುಡ್ಡನ್ನ ಏನು ಮಾಡ್ತೀವಿ ಏನು ಎಂತ ಅನ್ನೋದು ನಾನು ನಿಮಗೆ ಹೇಳ್ಬೇಕಪ್ಪ ಅಂದ್ರೆ, ಈ ದುಡ್ಡರಿಂದ ನಾನು ಏನೋ ಒಂದು ಇದು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಸೊ ಅದನ್ನು ನಾನು ನಿಮ್ಗೆ ಮುಂದಿನ ವಿಡಿಯೋದಾಗ ಏನು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ನಾನು ಅದನ್ನು ಕೂಡ ಹೇಳ್ತೀನಿ. ಈ ದುಡ್ಡಿಂದ ನಾನು ನನ್ನ ಮಗಳ 3ನೇ ತಾರೀಕಿಗೆ ನನ್ನ ಮಗಳ ಬರ್ತಡೇ ಐತ್ರಿ. ಸೊ 2ನೇ ತಾರೀಕಿಗೆ ದೊಡ್ಡ ಮಗಳ ಬರ್ತಡೇ, ಅಂದ್ರೆ ಸೆಕೆಂಡ್ ಮಗಳ ಬರ್ತಡೇ. 3ನೇ ತಾರೀಕಿಗೆ ನಮ್ಮ ಸುಮ್ಮು ಬರ್ತಡೇ ಐತಿ. ಆವತ್ತಿನ ದಿನಕ್ಕೆ ನಾನು ಈಗ ರಂಜಾನ್ ಹಬ್ಬ ಐತಲ್ರಿ, ರಂಜಾನ್ ಹಬ್ಬದಾಗ ನಾನು ಒಂದತ್ತಿರೋರಿಗೆ ಏನಾದರೂ ಇದು ಮಾಡಬೇಕು. ನಾನು 1 ರೂಪಾಯಿ ಉಳಿಸ್ಕೊಳ್ಳಿಲ್ಲ ಅಂದ್ರೂ ಅಷ್ಟೇ, ನಾನು ದುಡಿಬೋದು, ನಾನು ಯೂಟ್ಯೂಬಿಂದ ನಿಮ್ಮ ಸಪೋರ್ಟಿಂದ ಮತ್ತೆ ತೊಗೋಬೋದು ಅಂತ ಅಂದ್ಕೊಂಡು ನಾನು ಈ ದುಡ್ಡಿಂದ ನಾನು ಎಲ್ಲ ಒಂದತ್ತಿರೋರಿಗೆ ಏನಾದರೂ ಒಂದು ಇದು ಮಾಡ್ತಾಯಿದ್ದೀನಿ. ಸೊ ಅದನ್ನು ಸಸ್ಪೆನ್ಸ್ ಇಡ್ತಾಯಿದ್ದೆ. ಆ ಸಸ್ಪೆನ್ಸ್ನ ನಾನು ಯಾವುದೇ ಥರದ ಸಸ್ಪೆನ್ಸ್ ಮಾಡ್ತಿಲ್ಲ, ಯಾಕಂದರೆ ನಿಮ್ಗಳ ಖುಷಿಯಿಂದ ನೀವು ಖುಷಿ ಆಗ್ತೀರಿ ಅನ್ನೋ ಇದಕ್ಕೆ ನಾನು ಹೇಳಾಕತ್ತೀನಿ. 3ನೇ ತಾರೀಕಿಗೆ ನಾನು ಈ ದುಡ್ಡನ್ನು 1 ರೂಪಾಯಿನ ಖರ್ಚು ಮಾಡದೆ, 1 ರೂಪಾಯಿನ ವೇಸ್ಟ್ ಮಾಡದೆ ನಾನು ಇದರಿಂದ ನಾನು ಈ ಒಂದತ್ತಿರೋರಿಗೆ ಎಲ್ರಿಗೂ ನಾನು ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲ ಪ್ಲ್ಯಾನಿಂಗ್ ಹಾಕಿದ್ದೀನಿ, ಅದನ್ನು ಹೇಳ್ತೀನಿ ಏನು ಎಂತ ಮಾಡ್ತಾಯಿದ್ದೀನಿ ಅಂತ. ಸೊ ಅದನ್ನು ಮತ್ತೆ ಊರಿಗಿನ ಹೋಗೋದೂ ಇದೆ ನೋಡೋಣ್ರಿ ಫ್ರೆಂಡ್ಸ. ಸೊ ಇಷ್ಟಂತೂ ದುಡ್ಡು ಬಂದೈತ್ರಿ, ಖುಷಿ ಆಯಿತು, ನಿಮಗೂ ಕೂಡ ಖುಷಿ ಆಯಿತು ಅಂತ ಅನ್ಕೊತೀನಿ ರೀ. ನಾನು ನನ್ನ 3.5 ವರ್ಷದ ಜರ್ನಿ ಒಳಗೆ ನಾನು ಫಸ್ಟ್ ಪೇಮೆಂಟ್ ತೊಗೊಂಡಿದ್ದಕ್ಕೆ ನನಗೆ ಖುಷಿನೂ ಐತಿ, ದುಃಖನೂ ಐತಿ. ಜಾಸ್ತಿ ಖುಷಿಗಿಂತ ದುಃಖನೇ ಜಾಸ್ತಿ ಆಗೈತಿ. ಏನು ಮಾಡಬೇಕು, ದುಃಖನೂ ಐತಿ, ಖುಷಿನೇ, ಎರಡೂ ಅನ್ಭವಿಸಕತ್ತೀನಿ ಅಷ್ಟೇ. ಸೊ ನೋಡಿರಿ ಫ್ರೆಂಡ್ಸ, ನಿಮ್ಗಳ ಸಪೋರ್ಟ್ ಜಾಸ್ತಿ ಇರಲಿ ಅಂತ ನಾನು ಕೇಳ್ಕೊತೀನಿ. ಇಷ್ಟೇ, ಇದಕ್ಕಿಂತ ಹೆಚ್ಚಿಂದ ನಾನು ಏನು ನಿಮ್ಮ ಹತ್ರ ಬೇಡ್ಕೊಳಂಗಿಲ್ಲ. ಎಲ್ರಿಗೂ ಸಾರಿ ಲೇಟಾಗಿ ನಾನು ವಿಡಿಯೋ ಹಾಕಾಗತ್ತೇನೆ, ಯಾಕಂದ್ರೆ ಈ ದುಡ್ಡು ಬಂದೇ ಆಯಿತು. ಸೊ ಇದನ್ನು ಇವತ್ತೇ ನಾನು ತೆಗೆಸ್ಕೊಂಡು ಬಂದಿರೋದು. ಮತ್ತು ನೋಡಿರಿ, ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಾಗತ್ತೇನೆ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.